ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. FDA, SDA, RRB 6 to 8 GPT CET ಜನರಲ್ ಕನ್ನಡ ಅಂದರೆ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋದಲ್ಲಿ 2015ರ ಭಾಗ 2ನೇ ವಿಡಿಯೋ ಇದಾಗಿದೆ. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ. 1ನೇ ಪ್ರಶ್ನೆ, ಕಣ್ಣಲ್ಲಿ ಜೀವವಿಟ್ಟು. ಹಂಗಂದರೆ ಕಣ್ಣಲ್ಲಿ ಜೀವ ಹೋಗು, ಕಣ್ಣು ತೆರೆದುಕೊಂಡು ಸಾಯಿ, ತುಂಬ ಆಸೆ ಇಟ್ಟುಕೊಂಡು, ಕಣ್ಣಲ್ಲಿ ತುಂಬ ನೋವು. ಕಣ್ಣಲ್ಲಿ ಜೀವ ಇಟ್ಕೋ ಅಂದರೆ ತುಂಬ ಆಸೆ ಪಡೋದು ಅಥವಾ ತುಂಬ ಇಷ್ಟಪಡೋದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ತುಂಬ ಆಸೆ ಇಟ್ಟುಕೊಂಡು ಅಂತ ಆಗತ್ತೆ. 2ನೇ ಪ್ರಶ್ನೆ, 7 ಕೆರೆ ನೀರು ಕುಡಿಸು. 1, 7 ಕೆರೆ ನೀರನ್ನು ಕುಡಿಸು, 7 ಊರುಗಳ ನೀರು ಕುಡಿಸು, ಬಹಳ ಕಷ್ಟ ಕೊಡು, ನೀರು ಕೊಡದೆ ಸಾಯಿಸು. 7 ಕೆರೆ ನೀರು ಕುಡಿಸು ಅಂದರೆ ತುಂಬ ಅವರಿಗೆ ಕಷ್ಟ ಕೊಡೋದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 3ನೇ ಪ್ರಶ್ನೆ, ಕೂಪಮಂಡೂಕ. ಇದಕ್ಕೆ ಸರಿಯಾದ ನುಡಿಗಟ್ಟು ಯಾವುದು ಅಂತ ಕಂಡುಹಿಡಿಯಬೇಕು. ಕೂಪಮಂಡೂಕ ಅಂದರೆ ಇದು ಒಂದು ಸಂಸ್ಕೃತ ಪದವಾಗಿದ್ದು ಬಾವಿಯೊಳಗಿನ ಕಪ್ಪೆ ಅಂತ ಅರ್ಥ ಬರುತ್ತೆ. ಅಂದರೆ ಬಾವಿಯೊಳಗಿನ ಕಪ್ಪೆ ತಾನು ಇರ್ತಕ್ಕಂಥ ಬಾವಿನೇ ದೊಡ್ಡ ಸಾಮ್ರಾಜ್ಯ ಅಂತ ತಿಳ್ಕೊಂಡಿರುತ್ತೆ. ಅಂದರೆ ಅದು ಬಿಟ್ಟು ಬೇರೆ ಏನೂ ಗೊತ್ತಿರಲ್ಲ. ಅಂದರೆ ಸಂಕುಚಿತ ಮನಸ್ಸಿನ ಅಂತ ಇದಕ್ಕೆ ಅರ್ಥ ಬರುತ್ತೆ. 4ನೇ ಪ್ರಶ್ನೆ, ಗಳಸ್ಯ ಕಂಠಸ್ಯ. ಇದರ ಅರ್ಥ ಒಳ್ಳೆ ಕಂಠ, ಕಿವುಡ, ಕುತ್ತಿಗೆಯ ತನಕ ಅತಿ ಆತ್ಮೀಯತೆ. ಗಳಸ್ಯ ಕಂಠಸ್ಯ ಅಂದರೆ ತಿಕ್ ಫ್ರೆಂಡ್ಸ್ ಅಂತ. ಅಂದರೆ ಇದಕ್ಕೆ ಸರಿಯಾದ ಉತ್ತರ 4ನೇ ಪ್ರಶ್ನೆಗೆ 4ನೇ ಆಪ್ಷನ್ನು ಅತಿ ಆತ್ಮೀಯತೆ ಅಂತ ಬರುತ್ತೆ. 5ನೇ ಪ್ರಶ್ನೆ, ಉಷಾ ಕಾಲ ಎಂದರೆ. ಮುಂಜಾನೆಯ ಸಮಯ, ವಿಷಮ ಕಾಲ, ಸಂಜೆಯ ಸಮಯ, ಸುಖದ ಕಾಲ. ಉಷಾ ಕಾಲ ಅಂದರೆ ಬೆಳಗಿನ ಕಾಲ ಅಂತ ಅರ್ಥ ಬರುತ್ತೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ನು ಮುಂಜಾನೆಯ ಸಮಯ ಅಂತ ಆಗತ್ತೆ. 6ನೇ ಪ್ರಶ್ನೆ, ಕಣ್ಮಣಿ. ಇದರ ಆಪ್ಷನ್ಸು ಅಚ್ಚುಮೆಚ್ಚಿನ, ಕಲಹದ ಮಣಿ, ಕಣ್ಣಿನ ಮಣಿ, ಕರುಣಾಮಣಿ ಅಂತ. ಕಣ್ಮಣಿ ಅಂದರೆ ತುಂಬ ಪ್ರೀತಿ ಪಾತ್ರವಾದದ್ದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಕಣ್ಮಣಿ ಅಂದರೆ ಅಚ್ಚುಮೆಚ್ಚಿನ ಅಂತ ಅರ್ಥ ಬರುತ್ತೆ. 7ನೇ ಪ್ರಶ್ನೆ, ಅಜಗಜಾಂತರ. 6 ಗಜದ ಅಳತೆ, 6 ಅಡಿ. ಅಜ ಮತ್ತು ಗಜಗಳ ಅಳತೆ 6 ಆನೆಯಷ್ಟು ವ್ಯತ್ಯಾಸ. ಈ ಪದವನ್ನು ನಾವು ಬಿಡಿಸಿ ಬರೆದ್ರೆ ಸುಲಭವಾಗಿ ಗೊತ್ತಾಗುತ್ತೆ. ಅಜ ಗಜ ಪ್ಲಸ್ ಅಂತರ ಅಂತ. ಅಂದರೆ ಆಡು ಮತ್ತು ಆನೆಯ ನಡುವೆ ಇರತಕ್ಕಂಥ ವ್ಯತ್ಯಾಸ ಅಂತ ಬರುತ್ತೆ ಅರ್ಥ. ಅಂದರೆ ತುಂಬ ವ್ಯತ್ಯಾಸ ಇರತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಆಪ್ಷನ್ನು ಅಜ ಗಜಾಂತರ ಅಂದರೆ ಆಡು ಆನೆಯಷ್ಟು ವ್ಯತ್ಯಾಸ ಆಗುತ್ತೆ. 8ನೇ ಪ್ರಶ್ನೆ, ಉತ್ಸವ ಮೂರ್ತಿ. ಉತ್ಸವಕ್ಕಾಗಿ ತಂದ ಮೂರ್ತಿ, ಉಡುಪಿಯ ಕೃಷ್ಣಮೂರ್ತಿ, ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವ, ಅಲಂಕಾರದ ಗೊಂಬೆ. ಉತ್ಸವ ಮೂರ್ತಿ ಅಂತಂದರೆ ಇದರ ಅರ್ಥ ಸೋಮಾರಿ ಅಥವಾ ಚಲುವ ಅಂತ ಅರ್ಥ ಬರುತ್ತೆ. ಈ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಅಂತ ಇರುತ್ತೆ. ಅಂದರೆ ಮೆರವಣಿಗೆಯಲ್ಲಿ ಒಯ್ಯುವ ದೇವಸ್ಥಾನದ ವಿಗ್ರಹ ಮೂಲ ಮೂರ್ತಿಯಿಂದ ಬೇರೆಯಾಗಿರುತ್ತೆ. ಅಂದರೆ ಮೆರವಣಿಗೆ ಒಯ್ಯೋದೇ ಬೇರೆ, ಮೂಲ ಮೂರ್ತಿನೇ ಬೇರೆ ಅಂತ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವ ಅಂತ ಅರ್ಥ ಬರುತ್ತೆ. ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ. ಅಂತಹ ಪದ ಗುರುತಿಸಿ. 9ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ, CNR ರಾವ್, ಅಬ್ದುಲ್ ಕಲಾಂ, SL ಭೈರಪ್ಪ. ನೋಡಿ, ವಿಶ್ವೇಶ್ವರಯ್ಯ, CNR ರಾವ್ ಮತ್ತು ಅಬ್ದುಲ್ ಕಲಾಂ ಇವರು ವಿಜ್ಞಾನಿಗಳು. ಅದರಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರ್ಗಳು. ಆದರೆ ಇಲ್ಲಿ SL ಭೈರಪ್ಪರವರು ಸಾಹಿತಿ ಮತ್ತು ಕಾದಂಬರಿಕಾರರು. ಹಾಗಾಗಿ ಈ 3ರ ಗುಂಪಿಗೆ ಸೇರುವುದಿಲ್ಲ. ಹಾಗಾಗಿ ನಾವು SL ಭೈರಪ್ಪರವ್ರನ್ನ ತೆಗಿಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ SL ಭೈರಪ್ಪ ಆಗಿದೆ. 10ನೇ ಪ್ರಶ್ನೆ, ಆರೋಪ, ವಿಧಾನ, ಪ್ರತ್ಯಾರೋಪ, ದೂರು. ಇಲ್ಲಿ ಆರೋಪ ಅಂದರೆ ತಪ್ಪು ಹೊರಿಸೋದು ಅಂತ ಅರ್ಥ ಬರುತ್ತೆ. ವಿಧಾನ ಅಂದರೆ ರೀತಿ, ಬಗೆ ಅಂತ ಅರ್ಥ ಬರುತ್ತೆ. ಪ್ರತ್ಯಾರೋಪ ಅಂದರೆ ಹಿಂದಿರುಗಿ ಆರೋಪಿಸೋದು ಅಂತ ಬರುತ್ತೆ. ಇನ್ನು ದೂರು ಅಂದರೆ ಅದು ಸಹ ಆರೋಪಿಸುವಂತಲೇ ಬರೋದರಿಂದ ಆರೋಪ, ಪ್ರತ್ಯಾರೋಪ, ದೂರು ಇವು 3 ಸಮಾನಾರ್ಥಕ ಪದ ಅಂತ ತಗೊಂಡಾಗ ನಾವು 2ನೇದು ವಿಧಾನ ಅನ್ನೋದು ಗುಂಪಿಗೆ ಸೇರದ ಪದ ಆಗುತ್ತದೆ. 11ನೇ ಪ್ರಶ್ನೆ, ಲಾರಿ, ಕಾರು, ಬಸ್ಸು, ರೈಲು. ಇದು ಅತಿ ತುಂಬ ಸುಲಭವಾದಂಥ ಪ್ರಶ್ನೆ. ಲಾರಿ, ಕಾರು, ಬಸ್ಸು ಇವು ರಸ್ತೆ ಮಾರ್ಗವಾಗಿ ಹೋಗ್ತಕ್ಕಂಥ ವಾಹನಗಳಾದರೆ ರೈಲು ಮಾರ್ಗಕ್ಕೆ ಅದಕ್ಕೆ ಪ್ರತ್ಯೇಕವಾದ ಮಾರ್ಗ ಇರೋದರಿಂದ ನಾವು ರೈಲನ್ನು ಗುಂಪಿನಿಂದ ಆಚೆ ತೆಗಿಬೇಕಾಗತ್ತೆ.
12ನೇ ಪ್ರಶ್ನೆ ಕುವೆಂಪು, ಮಾಸ್ತಿ, ಬೇಂದ್ರೆ, ಲಂಕೇಶ್. ಕುವೆಂಪು, ಮಾಸ್ತಿ, ಬೇಂದ್ರೆ ಇವು ಮೂವರು ಜ್ಞಾನಪೀಠ ಸಾಹಿತಿ ಪುರಸ್ಕೃತರು. ಲಂಕೇಶ್ ಅವರು ಜ್ಞಾನಪೀಠ ಸಾಹಿತಿ ಪುರಸ್ಕೃತರಲ್ಲ, ಹಾಗಾಗಿ ಲಂಕೇಶ್ ಅವರನ್ನ ತೆಗಿಬೇಕಾಗುತ್ತೆ. ಹಾಗೆ ಇನ್ನೊಂದು ಆಯಾಮದಲ್ಲಿ ನಾವು ಯೋಚನೆ ಮಾಡಿದಾಗ ಕುವೆಂಪು, ಮಾಸ್ತಿ, ಬೇಂದ್ರೆರವರು ನವೋದಯ ಸಾಹಿತ್ಯದ ಬರಹಗಾರರಾದರೆ ಲಂಕೇಶ್ ರವರು ನವ್ಯ ಸಾಹಿತ್ಯದ ಬರಹಗಾರರಾಗಿರ್ತಾರೆ. 13ನೇ ಪ್ರಶ್ನೆ ಆಂದೋಲನ, ಕ್ರಾಂತಿ, ಅನುಭವ, ಸುಧಾರಣೆ. ಆಂದೋಲನ ಅಂದರೆ ಚಳುವಳಿ ಅಂತ ಅರ್ಥ ಬರುತ್ತೆ, ಅಥವಾ ಕ್ರಾಂತಿ ಅಂದ್ರೂ ಒಂದೇ ಆಗೋದ್ರಿಂದ ಆಂದೋಲನ ಮತ್ತು ಕ್ರಾಂತಿ ಒಂದೇ ಬರುತ್ತೆ. ಇನ್ನು ಸುಧಾರಣೆ ಕ್ರಾಂತಿಯಿಂದ ಮತ್ತು ಆಂದೋಲನದಿಂದ ಉಂಟಾಗುತ್ತೆ, ಹಾಗಾಗಿ ಅವು ಮೂರು ಒಂದೇ ಅಂತ ತಗೊಂಡಾಗ ಇನ್ನು ಅನುಭವ ಅನ್ನೋದು ಅತೀಂದ್ರಿಯವಾದ ಅನುಭವ ಅಥವಾ ಸಾಕ್ಷಾತ್ಕಾರ ಅಂತ ಅರ್ಥ ಬರೋದರಿಂದ ಈ 4ರ ಗುಂಪಿಗೆ ಅನುಭವ ಅನ್ನೋದು ಸೇರೋದಿಲ್ಲ, ಹಾಗಾಗಿ ನಾವು ಅನುಭವ ಅನ್ನೋದನ್ನು ತೆಗಿಬೇಕಾಗತ್ತೆ. 14ನೇ ಪ್ರಶ್ನೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದು? ಕನ್ನಡ, ತಮಿಳು, ಮಲಯಾಳಂ, ತೆಲುಗು. ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ತಮಿಳಾಗಿದೆ. 15ನೇ ಪ್ರಶ್ನೆ ಷಡ್ವರ್ಣ ಎಂಬ ಪದದಲ್ಲಿ ಈ ಸಂಧಿ ಇದೆ. ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಜಸ್ತ್ವ ಸಂಧಿ. ಷಡ್ವರ್ಣ ಅದನ್ನು ನಾವು ಬಿಡಿಸ್ಬಾರ್ದಾಗ ಷಟ್ ಪ್ಲಸ್ ವರ್ಣ ಷಡ್ವರ್ಣ ಆಗುತ್ತೆ. ಇಲ್ಲಿ ಠ ಪೂರ್ವ ಪದದ ಅಂತ್ಯದಲ್ಲಿ ಠ ಅನ್ನೋ ಅಕ್ಷರ ಬರುತ್ತೆ. ಇನ್ನು ಸಂಧಿ ಪದದಲ್ಲಿ ಅದೇ ವರ್ಗದ 3ನೇ ಅಕ್ಷರವಾದಂಥ ಡ ಬರೋದ್ರಿಂದ ಇದು ಜಸ್ತ್ವ ಸಂಧಿ ಆಗುತ್ತದೆ. ಅಂದರೆ ಜಸ್ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಗ, ಜ, ಡ, ದ, ಬ ಈ 5 ವ್ಯಂಜನಗಳನ್ನು ಸೂಚಿಸುವ ಸಂಜ್ಞೆ ಅಂತ ಅರ್ಥ. ಪೂರ್ವ ಪದದ ಅಂತ್ಯದಲ್ಲಿ ಕಾಚಾಟ ತಾಪಕಾರಗಳಿಗೆ ಸ್ವರವೂ ಇಲ್ಲವೇ ಮೃದು ವರ್ಣವು ಪರವಾದರೆ ಅದೇ ವರ್ಗದ 3ನೇ ಅಕ್ಷರವು ಗ, ಜ, ಡ, ದ, ಬ ಆದೇಶವಾಗಿ ಬರೋದೇ ಜಸ್ತ್ವ ಸಂಧಿ. ಇದಕ್ಕಿನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ದಿಕ್ ಪ್ಲಸ್ ಅಂತ ದಿಗಂತ, ಸತ್ ಪ್ಲಸ್ ಆನಂದ ಸದಾನಂದ, ವಾಕ್ ಪ್ಲಸ್ ಮನ ವಾಗ್ಮನ ಮುಂತಾದವು ಜಸ್ತ್ವ ಸಂಧಿಗೆ ಉದಾಹರಣೆ ಆಗಿದ್ದಾವೆ. 16ನೇ ಪ್ರಶ್ನೆ ಮಗುವಿಗೆ ಎಂಬ ಪದದಲ್ಲಿ ಈ ಸಂಧಿ ಇದೆ. ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಗುಣಸಂಧಿ. ಇಲ್ಲಿ ಮಗುವಿಗೆ ಎಂಬ ಪದವನ್ನು ನಾವು ಬಿಡಿಸ್ಬರ್ದಾಗ ಮಗು ಪ್ಲಸ್ ಇಗೆ ಅಂತ ಬರುತ್ತೆ. ಮಗು ಪ್ಲಸ್ ಇಗೆ ಸಂಧಿ ಪದದಲ್ಲಿ ವಿಗೆ ಆಗುತ್ತೆ, ಅಂದರೆ ಮಗುವಿಗೆ ಅಂದರೆ ವಾ ಅಕ್ಷರ ಬಂದಿದೆ, ಹಾಗಾಗಿ ಇದು ವಕಾರಾಗಮ ಸಂಧಿ ಆಗುತ್ತೆ. ಅಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದ್ರೆ ಅರ್ಥ ಕೆಡುವಂತಿದ್ದರೆ ಆ 2 ಸ್ವರಗಳ ಮಧ್ಯದಲ್ಲಿ ಯಕಾರ ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳ್ತೀವಿ. ಇಂಥ ಸಂಧಿಯನ್ನು ಆಗಮ ಸಂಧಿ ಅಂತ ಕರಿತೀವಿ. ಉದಾಹರಣೆ ಮನೆ ಪ್ಲಸ್ಸಲ್ಲಿ ಮನೆಯಲ್ಲಿ, ವ್ಯಾಕರಣ ಪ್ಲಸ್ಸನ್ನು ವ್ಯಾಕರಣವನ್ನು, ಗಿರಿ ಪ್ಲಸ್ಸನ್ನು ಗಿರಿಯನ್ನು, ಕೆರೆ ಪ್ಲಸ್ಸನ್ನು ಕೆರೆಯನ್ನು, ಮಗು ಪ್ಲಸ್ಸನ್ನು ಮಗುವನ್ನು, ಹೂ ಪ್ಲಸ್ ಇಂದ ಹೂವಿಂದ ಮುಂತಾದವು ಆಗಮ ಸಂಧಿಗೆ ಉದಾಹರಣೆ ಆಗ್ತವೆ. 17ನೇ ಪ್ರಶ್ನೆ ಹುಲ್ಲುಗಾವಲು ಎಂಬ ಪದದಲ್ಲಿ ಈ ಸಂಧಿ ಇದೆ. ವೃದ್ಧಿ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ಹುಲ್ಲುಗಾವಲು ಅದನ್ನು ನಾವು ಬಿಡಿಸಿದಾಗ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಅಂತ ಆಗುತ್ತೆ. ಅಂದರೆ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಅಥವಾ ಅದರ ಸ್ಥಳದಲ್ಲಿ ಬೇರೊಂದು ಅಕ್ಷರ ಇಲ್ಲಿ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಅಂದರೆ ಉತ್ತರ ಪದದ ಆದಿಯಲ್ಲಿರುವ ಕ, ತ, ಪ ವ್ಯಂಜನಗಳಿಗೆ ಅನುಕ್ರಮವಾಗಿ ಗ, ದ, ಬ ವ್ಯಂಜನಗಳು ಆದೇಶವಾಗಿ ಬರ್ತವೆ. ಆದ್ದರಿಂದ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ, ಅಥವಾ ಇದನ್ನು ಗ, ದ, ಬ ಆದೇಶ ಸಂಧಿ ಅಂತಲೂ ಕರಿತೀವಿ. ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಮಳೆಗಾಲ ಅನ್ನೋದು ಅಂದರೆ ಮಳೆ ಪ್ಲಸ್ ಕಾಲ ಮಳೆಗಾಲ, ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಮೈ ಪ್ಲಸ್ ತೊಳೆ ಮೈದೊಳೆ, ಕಣ್ ಪ್ಲಸ್ ಪನಿ ಕಂಬನಿ ಮುಂತಾದವು ಆದೇಶ ಸಂಧಿಗೆ ಉದಾಹರಣೆ ಆಗ್ತವೆ. 18ನೇ ಪ್ರಶ್ನೆ ಕೋಲಾಟ ಎಂಬುದು ಈ ಸಮಾಸ ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ. ಕೋಲಾಟ ಅದನ್ನು ನಾವು ಬಿಡಿಸ್ಬರ್ದಾಗ ಕೋಲುಗಳಿಂದ ಪ್ಲಸ್ ಆಟ ಅಂತ ಬರುತ್ತೆ. ಅಂದರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದ ನಾಮಪದ ಆಗಿದೆ ಮತ್ತು ಇದರಲ್ಲಿ ತೃತೀಯ ವಿಭಕ್ತಿ ಇಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ ಪ್ರತ್ಯಂತಗಳಿಂದ ಇದು ಕೂಡಿರೋದ್ರಿಂದ ಇದು ಒಂದು ತತ್ಪುರುಷ ಸಮಾಸ ಆಗಿದೆ. ಇದಕ್ಕಿನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ದೇವರ ಪ್ಲಸ್ ಮಂದಿರ ದೇವ ಮಂದಿರ, ಸರ್ವರಲ್ಲಿ ಪ್ಲಸ್ ಉತ್ತಮ ಸರ್ವೋತ್ತಮ, ಹೊಟ್ಟೆಯಲ್ಲಿ ನೋವು ಹೊಟ್ಟೆ ನೋವು, ಸುರರಲ್ಲಿ ಪ್ಲಸ್ ಇಂದ್ರ ಸುರೇಂದ್ರ ಮುಂತಾದವು
ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದವು. 19ನೇ ಪ್ರಶ್ನೆ, ಸಿಡಿಮದ್ದು ಎಂಬುದು ಈ ಸಮಾಸ. ಈ ಸಿಡಿಮದ್ದು ಅನ್ನೋ ಪದವನ್ನು ನಾವು ಬಿಡಿಸ್ಬರ್ದಾಗ ಸಿಡಿಯುವ ಪ್ಲಸ್ ಮದ್ದು ಸಿಡಿಮದ್ದು ಅಂತ ಬರುತ್ತೆ. ಅಂದರೆ ಇಲ್ಲಿ ಉತ್ತರ ಪದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದ ಇಲ್ಲೇನಾಗಿದೆ ಗುಣವಾಚಕ ಆಗಿದೆ ಅಥವಾ ವಿಶೇಷಣ ಆಗಿದೆ. ಆದ್ದರಿಂದ ಇದು ಕರ್ಮಧಾರಯ ಸಮಾಸ ಆಗಿದೆ. ಅಥವಾ ಇದನ್ನು ಹೀಗೂ ಹೇಳ್ಬೋದು, ವಿಶೇಷಣವು ವಿಶೇಷ್ಯದೊಡನೆ ಕೂಡಿ ಆಗುವ ಸಮಾಸವೇ ಕರ್ಮಧಾರಯ ಸಮಾಸ. ಹಾಗಾಗಿ ಇದು ಕೆಲವು ಇನ್ನೂ ಉದಾಹರಣೆಗಳನ್ನು ನೋಡೋದಾದರೆ ಮಂದವಾದ ಪ್ಲಸ್ ಬುದ್ಧಿ ಮಂದಬುದ್ಧಿ, ಫಲವೇ ಪ್ಲಸ್ ಆಹಾರ ಫಲಾಹಾರ, ದಟ್ಟವಾದ ಪ್ಲಸ್ ಅಡವಿ ದಟ್ಟಡವಿ ಮುಂತಾದವು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗ್ತವೆ. 20ನೇ ಪ್ರಶ್ನೆ, ಕೆಳದುಟಿ ಎಂಬುದು ಈ ಸಮಾಸ. ಈ ನಾವು ಕೆಳದುಟಿ ಅನ್ನೋದನ್ನು ಬಿಡಿಸ್ಬರ್ದಾಗ ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ ಅಂತ ಬರುತ್ತೆ. ಅಂದರೆ ಇಲ್ಲಿ ಏನಾಗಿದೆ, ಪೂರ್ಣ ಒಂದು ವಸ್ತುವನ್ನು ಹೇಳುವ ಪದವು ಆ ವಸ್ತುವಿನ ಒಂದು ಭಾಗವನ್ನು ಅಥವಾ ಅಂಶವನ್ನು ಹೇಳುವ ಪದದೊಡನೆ ಕೂಡಿರೋದ್ರಿಂದ ಇದು ಒಂದು ಅಂಶಿ ಸಮಾಸ ಆಗುತ್ತದೆ. ಅಂದರೆ ಇದಕ್ಕಿನ್ನೂ ನಾವು ಕೆಲವು ಉದಾಹರಣೆಗಳನ್ನು ಕೊಡೋದಾದರೆ ತೆಲೆಯ ಪ್ಲಸ್ ನಡು ನಡುದೆಲೆ, ಹಗಲಿನ ಪ್ಲಸ್ ನಡು ನಡು ಹಗಲು, ಕೈಯ ಪ್ಲಸ್ ಮುಂದು ಮುಂಗೈ ಮುಂತಾದವು ಎಲ್ಲವೂ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗ್ತವೆ. 21ನೇ ಪ್ರಶ್ನೆ, ಕತೆ ಹೇಳು ಎಂಬುದು ಈ ಸಮಾಸ. ಈ ಕತೆ ಹೇಳು ಅನ್ನೋ ಪದವನ್ನು ನಾವು ಬಿಡಿಸ್ಬರ್ದಾಗ ಕತೆಯನ್ನು ಪ್ಲಸ್ ಹೇಳು ಕತೆ ಹೇಳು ಅಂತ ಆಗುತ್ತೆ. ಅಂದರೆ ಇಲ್ಲಿ ಪೂರ್ವ ಪದದ ಅಂತ್ಯವು ಏನಾಗಿದೆ, ದ್ವಿತೀಯ ನಾಮವಿಭಕ್ತಿ ಅನ್ನೂನಿಂದ ಅಂತ್ಯವಾಗಿದೆ ಮತ್ತು ಉತ್ತರ ಪದ ಕ್ರಿಯಾಪದ ಆಗಿದೆ. ಹೇಳು ಅನ್ನೋದು ಒಂದು ಕ್ರಿಯಾಪದ, ಹಾಗಾಗಿ ಇದು ಕ್ರಿಯಾ ಸಮಾಸ ಆಗುತ್ತೆ. ಅಂದರೆ ಪೂರ್ವ ಪದ ಸಾಮಾನ್ಯವಾಗಿ ದ್ವಿತೀಯ ನಾಮವಿಭಕ್ತಿ ಪ್ರತ್ಯಯ ಅನ್ನೂನಿಂದ ಅಂತ್ಯವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅದು ಕ್ರಿಯಾ ಸಮಾಸ ಆಗುತ್ತೆ. ಇದಕ್ಕಿನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಣು ಮುಚ್ಚಿ, ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ, ಕೈಯನ್ನು ಪ್ಲಸ್ ಪಿಡಿ ಕೈ ಪಿಡಿ, ದಾರಿಯನ್ನು ಪ್ಲಸ್ ಕಾಣನು ದಾರಿಗಾಣನು ಮುಂತಾದವು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತವೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ. ಅದರಲ್ಲಿ 22ನೇ ಪ್ರಶ್ನೆ, ದಾರಿ ರಸ್ತೆ ಹಾದಿ ಕಾಡು. ಈ ದಾರಿ ಹಾದಿ ಮತ್ತು ಕಾಡು ಇವು ಕನ್ನಡ ಮೂಲದ ಶಬ್ದಗಳಾಗಿದ್ದು ರಸ್ತೆ ಅನ್ನೋದು ಪಾರಸಿ ಭಾಷೆಯಿಂದ ಅಂದರೆ ಪಾರಸಿ ಶಬ್ದವಾಗಿದೆ. ಪಾರಸಿಯಲ್ಲಿ ರಾಸ್ತಾ ಅಂತ ಕರೀತಾರೆ ರಸ್ತೆಯನ್ನು. ಹಾಗಾಗಿ ಇಲ್ಲಿ ರಸ್ತೆ ಅನ್ನೋದು ಕನ್ನಡ ಮೂಲದ್ದು ಅಲ್ಲ, ಅದು ಅನ್ಯ ಭಾಷೆಯ ಪದ, ಅದು ಪಾರಸಿ ಭಾಷೆ ಪದ ಆಗಿದೆ. 23ನೇ ಪ್ರಶ್ನೆ, ಮನೆ ಗದ್ದೆ ಹೊಲ ನದಿ. ಇಲ್ಲಿ ಮನೆ ಗದ್ದೆ ಮತ್ತು ಹೊಲ ಅನ್ನೋದು ಕನ್ನಡ ಮೂಲದ ಶಬ್ದಗಳಾಗಿದ್ದು ನದಿ ಅನ್ನೋದು ಸಂಸ್ಕೃತ ಮೂಲದ ಪದವಾಗಿದೆ. ಸಂಸ್ಕೃತದಲ್ಲಿ ನದಿಯನ್ನು ನದಿ ಅಂತ ಕರೀತಾರೆ, ಹಾಗಾಗಿ ಇಲ್ಲಿ ನದಿ ಅನ್ನೋದು ಕನ್ನಡ ಮೂಲದ್ದಲ್ಲ. 24ನೇ ಪ್ರಶ್ನೆ, ಹೀರು ಸಾರು ಬೀದಿ ಕಾರು. ಇಲ್ಲಿ ಹೀರು ಸಾರು ಕಾರು ಅನ್ನೋದು ಕನ್ನಡ ಮೂಲದ ಶಬ್ದಗಳಾಗಿದ್ದು ಬೀದಿ ಅನ್ನುವುದು ಸಂಸ್ಕೃತ ಮೂಲದ ಶಬ್ದ ಆಗಿದೆ. ಸಂಸ್ಕೃತದಲ್ಲಿ ಬೀದಿಯನ್ನು ವೀಥಿ ಅಂತ ಕರೀತಾರೆ, ಹಾಗಾಗಿ ಇಲ್ಲಿ ಬೀದಿ ಅನ್ನೋದು ಸಂಸ್ಕೃತ ಮೂಲದ ಪದ ಆಗಿದೆ. 25ನೇ ಪ್ರಶ್ನೆ, ಕದ ಹೊಲಿ ಕಾಗದ ನೆಲ. ಇಲ್ಲಿ ಕದ ಹೊಲಿ ನೆಲ ಅನ್ನೋದು ಕನ್ನಡ ಮೂಲದ ಶಬ್ದಗಳಾಗಿದ್ದರೆ ಕಾಗದ ಅನ್ನುವುದು ಅರಬ್ಬಿ ಮೂಲದ ಶಬ್ದವಾಗಿದೆ. ಕಾಗಜ್ ಅಂತ ಕರೀತಾರೆ, ಹಾಗಾಗಿ ಇಲ್ಲಿ ಕಾಗದ ಅನ್ನುವುದು ಅನ್ಯ ಭಾಷೆಯ ಶಬ್ದ ಆಗಿದೆ. 26ನೇ ಪ್ರಶ್ನೆ, ಮೆಲ್ಲಗೆ ಬದಲು ಸುಮ್ಮನೆ ಕಲ್ಲು. ಇಲ್ಲಿ ಮೆಲ್ಲಗೆ ಸುಮ್ಮನೆ ಮತ್ತು ಕಲ್ಲು ಅನ್ನುವುದು ಕನ್ನಡ ಮೂಲದ ಶಬ್ದಗಳಾಗಿದ್ದರೆ ಬದಲು ಅನ್ನುವುದು ಪಾರಸಿ ಮೂಲದ ಶಬ್ದವಾಗಿದೆ, ಹಾಗಾಗಿ ಇಲ್ಲಿ ಬದಲು ಅನ್ನುವುದು ಕನ್ನಡ ಮೂಲದ್ದಲ್ಲ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.